ಸ್ವಲ್ಪ ಕೆಳಗೆ ಲ್ಯಾಬೊರೇಟರಿಗಳಲ್ಲಿ ಅನೇಕ ಟೆಸ್ಟ್ಗಳಿಗೆ ರಕ್ತವನ್ನು ಉಪಯೋಗಿಸಿ ಕೆಲವು ಟೆಸ್ಟ್ಗಳನ್ನ ಫ್ಲೂಯಿಡ್ ಸ್ಟೇಟಲ್ಲಿ ಮಾಡಬಹುದು, ಕೆಲವು ಟೆಸ್ಟ್ಗಳನ್ನ ಫ್ಲೂಯಿಡ್ ರೂಪದಲ್ಲಿ ಮಾಡ್ತಾರೆ. ಫ್ಲೂಯಿಡ್ ಸ್ಟೇಟಲ್ಲೇ ಅನೇಕ ದಿವಸ ಆ ರಕ್ತ ಇರಬೇಕಂದ್ರೆ EDTA ಅನ್ನುವಂಥ ಒಂದು ಕಾಂಪೌಂಡ್ ಅನ್ನು ಅದು ಆಕ್ಸಿಡೆಂಟ್ ಹೆಪರಿನ್ ಅದಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಆಗಿರೋದು. EDTA ಅನ್ನೋ ಕಾಂಪೌಂಡ್. EDTA ಅಂದರೆ ಎಥಿನ್ ಡಯಾಮಿನ್ ಟೆಟ್ರಾ ಅಸಿಟಿಕ್ ಆಸಿಡ್ EDTA. ಯೂನಿವರ್ಸಿಟಿ ಪ್ರೊಫೆಸರ್ ಮಾತಾಡ್ತಾರೆ ನೋಡಿ, ಕೆಮಿಸ್ಟ್ರಿ ಪ್ರೊಫೆಸರ್ ಮಾತಾಡ್ತಾರೆ ನೋಡು ಅಂತ. ಅದು ಏನೋ ಗೊತ್ತಿಲ್ಲ, ಜನರೇಷನ್ ಟು ಜನರೇಷನ್ ಹಾಕಿದ್ರೆ ರಕ್ತ ಹೀಗೆ ಇರುತ್ತೆ, ಹೆಪ್ಪುಗಟ್ಟೋದಿಲ್ಲ. ಬ್ರೆಡ್ಡಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್? 395 ಇಂಗ್ರೀಡಿಯೆಂಟ್ಸ್. ಇಂಗ್ರೀಡಿಯೆಂಟ್ಸ್ ಕೊನೆಯ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿರುತ್ತೆ. ಆ ಬ್ರೆಡ್ಡಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದನ್ನು ಮುಖ್ಯಸ್ಥರಾದ ತಾವು ಟೆಸ್ಟ್ ಮಾಡ್ತಿರೋ ಅದನ್ನ ನಮ್ಮ ಅಸಿಸ್ಟೆಂಟ್ಸ್ ಈ ಥರದವ್ರು ಟೆಸ್ಟ್ ಮಾಡ್ತಾರೆ. ಅದೆಲ್ಲ ರೊಟೀನ್. ಸಾಮಾನ್ಯವಾಗಿ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸೇ ಅದೆಲ್ಲ ಮಾಡ್ತಾರೆ. ಸಸ್ಪೆಕ್ಟೆಡ್ ಪಾಯ್ಸನಿಂಗ್ ಕೇಸ್ಗಳಾದ್ರೆ ಮಾತ್ರ ನಾನು ಮಾಡ್ತೀನಿ. ಬ್ಲಡ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಿಮ್ಮ ಲ್ಯಾಬ್ ಇಂದ ನಿಮ್ಮ ಟೆಸ್ಟ್ ಮಾಡಿ ರಿಸಲ್ಟ್ಸ್ ನಿಮಗೆ ಬರುತ್ತಲ್ಲ, ಆ ರಿಸಲ್ಟ್ಸ್ ನೀವು ಕೂಲಂಕುಷವಾಗಿ ಸ್ಟಡಿ ಮಾಡ್ತೀರಾ. ಅದರ ಸಿಗ್ನಿಫಿಕೆನ್ಸ್ ಏನಾದ್ರು ಇದ್ರೆ ರಿಪೋರ್ಟ್ ಸ್ಟಡಿ ಮಾಡ್ತೀನಿ, ಇಲ್ದಿದ್ರೆ ಹಾಗೆ ಪಾಸ್ ಆನ್ ಮಾಡ್ಬಿಡ್ತೀನಿ. ನ್ಯಾಯವಾಗಿ ಫುಲ್ ರಿಪೋರ್ಟ್ ಸ್ಟಡಿ ಮಾಡಬೇಕು. ಈ ಕೊನೆಯಲ್ಲಿ ಪಾಯ್ಸನ್ನ ಸಸ್ಪೆಕ್ಟ್ ಮಾಡಿರಲಿಲ್ಲ ಇನ್ಫೆಕ್ಟ್ ರಿಪೋರ್ಟ್ಸ್. ಹಾಗಾಗಿ ಲ್ಯಾಬ್ನಿಂದ ಬಂದ ರಿಸಲ್ಟ್ಸ್ನ ಕೂಲಂಕುಷವಾಗಿ ಪೂರ್ತಿಯಾಗಿ ಸ್ಟಡಿ ಮಾಡುವ ಅವಶ್ಯಕತೆ ಇದೆ ಅಂತ ನೀವು ಗಮನಿಸ್ತಿಲ್ಲ. ಇಲ್ಲ, ಇನ್ಕ್ವೆಸ್ಟ್ ರಿಪೋರ್ಟ್ ಪ್ರಕಾರ ಇಲ್ಲಿ ಗನ್ ಶಾಟ್ ಗೂಲ್ನಿಂದ ಡೆತ್ ಆಗಿದೆ. ಹಾಗಾಗಿ ಬ್ಲಡ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಡೀಟೇಲ್ ಸ್ಟಡಿ ಬೇಕು ಅಂತ ಅನ್ನಿಸ್ತಿಲ್ಲ. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ನ್ಯಾಚುರಲ್ ಆಗಿ ಈ ರೀತಿಯನ್ನು ಇರೋದಿಲ್ಲ, ಹೌದಾ? ಹೌದು. ಯಾಕಂದ್ರೆ ನೋಡಿ, ಬ್ಲಡ್ ಅನಾಲಿಸಿಸ್ ಅಂತ ಬ್ಲಡ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ್ದಾರೆ. ಆ ರಕ್ತದ ರಿಪೋರ್ಟ್ಗಳನ್ನು ತಗೊಂಡು ಬನ್ನಿ. ಐಟಮ್ ನಂಬರ್ 33, 27 ಇದೆಲ್ಲ ದೇಶಪಾಂಡೆ ಅವರ ಶರ್ಟ್ ಮೇಲಿದ್ದ ರಕ್ತವನ್ನು ಅನಾಲಿಸಿಸ್ ಮಾಡಿರೋದು, ರಾಜು ದೇಹದ ರಕ್ತನ, ರಾಜು ಬಟ್ಟೆ ಮೇಲಿದ್ದ ರಕ್ತನ, ಶಶಿಕಾಂತನ ಶರ್ಟ್ ಮೇಲಿದ್ದ ರಕ್ತ, ಇವೆಲ್ಲ. ಆಮೇಲೆ ಇದು ದೇಹದ ಸುತ್ತ ಹಾಕಿದ್ರಲ್ಲ ಬ್ಲಡ್, ಅದ್ರದ್ದು ಎಲ್ಲ ಒಂದೇ ಟೈಮ್ ಇದೆಯಾ? ಚೆನ್ನಾಗಿ ಫೈಲ್ ಮಾಡಿಟ್ಟಿದ್ರಿ ಎಲ್ಲ. ಸಾರಿ ಪಾಪ ನಿಮ್ಮನ್ನು ಏನೇನೋ ಅಂತ ಹೇಳ್ತೀನಿ. ವೆರಿ ವೆರಿ ಮೆಡಿಕ್ಯುಲರ್. ಬ್ಲಡ್ ರಿಪೋರ್ಟ್ಸ್ ಆಫ್ ಐಟಮ್ 33, 57, 17, 46. ನ್ಯಾಚುರಲ್ ಆಗಿ ಮನುಷ್ಯನ ದೇಹದಲ್ಲಿ ಈ EDTA ಅನ್ನೋದು ಇರುತ್ತೆ. ಅದನ್ನ ನೋಡಿ. ಐಟಮ್ ನಂಬರ್ 17 ಅವತ್ತು ರಕ್ತ ಚೆಲ್ಲಿತ್ತಲ್ಲ ದೇಹದ ಸುತ್ತ. ಐಟಮ್ ನಂಬರ್ 17 ನೋಡಿ, ಅಲನೈನು, ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ, ಆಲ್ಡೋಸ್ಟೆರೋನು, ಅದನ್ನು ಕಾರ್ಟಿಕೋಪಾಟಿಕ್ ಹಾರ್ಮೋನು, ಅದನ್ನು ನೋಡಿ ಇಲ್ಲಿದೆ ಟ್ರೇಸಸ್ ಆಫ್ EDTA. ಹೌದು, EDTA ನಾನು ಇವಾಗ ಹೇಳಿದ್ನಲ್ಲ, ಹಾಕುವಂಥದ್ದು ಟ್ರೇಸಸ್ ಇದೆ. ಯಾವ ಬ್ಲಡ್ಡಲ್ಲಿ? ದೇಹದ ಸುತ್ತ ಹಾಕಿದ್ರಲ್ಲ ಆ ಬ್ಲಡ್ಡಲ್ಲಿದೆ. ಅಂದ್ರೆ ಆದ್ದರಿಂದ ಹೆಸರುಗಟ್ಟಲೆ ನೀರಾಗಿದೆ. ಹಿಂದಿನ ದಿವಸನೇ ಸರಿ ಮಾಡಿದ್ರು ಕೂಡ ದೇಶಪಾಂಡೆಯವರ ಶರ್ಟ್ ಮೇಲಿದ್ದ ರಕ್ತ. ಐಟಮ್ ನಂಬರ್ 33. ಐಟಮ್ ನಂಬರ್ 33 ನೋಡಿ, ಇದರಲ್ಲಿ ಹೀಗೆ ಎಲ್ಲ ಮಾಮೂಲಿದೆ. ಇಲ್ಲಿ ನೋಡಿ
traces of EDTA found. EDTA ಇರುತ್ತದೆ ದೇಶಪಾಂಡೆ ಅವರು ಶರ್ಟ್ ಬರೆದಿದ್ದಾರೆ. ಶಶಿಕಾಂತ್ ಅವರು ಶರ್ಟ್ ಬರೆದಿರುತ್ತದೆ ಐಟಮ್ ನಂಬರ್ 52 ನೋಡಿ ಮೂರು EDTA ಇದೆ. ದೇಹದ ಸುತ್ತ ಚೆಲ್ಲಿದ್ದ ರಕ್ತ, ದೇಶಪಾಂಡೆ ಅವರ ಶರ್ಟ್ ಮೇಲಿದ್ದ ರಕ್ತ, ಶಶಿಕಾಂತನ ಶರ್ಟ್ ಮೇಲಿದ್ದ ರಕ್ತ, ರಾಜು ದೇಹದಿಂದ ಹಾರಿದ ರಕ್ತ ಇದು ಅಂತ ಹೇಳ್ತಾರೆ. ವಿವಾದವಾದಂತ ಶೂಟ್ ಮಾಡೋಣ, ಕೆಳಗೆ ಚಂತು ಇದನ್ನೆಲ್ಲ ಇದರಲ್ಲೇನು ಈ ರೀತಿ ತಿಳಿಯುತ್ತೆ. ಆದರೆ ರಾಜು ದೇಹದ ರಕ್ತ, ರಾಜು ದೇಹದಿಂದ ಪೋಸ್ಟ್ ಮಾರ್ಟಮ್ ಟೈಮ್ನಲ್ಲಿ ತೆಗೆದ ರಕ್ತದಲ್ಲಿ ತೋರಿಸಿದೆ. ಅದು ರಾಜು ದೇಹದಲ್ಲಿ ಒಳಗಿನ ರಕ್ತ. ಅದು ರಿಪೋರ್ಟ್ ನೋಡಿ ಈ ರೀತಿ ಇದ್ದಿಲ್ಲ. ಹೇಳಿದ ಮೇಲೆ ಸುಳ್ಳು ಇರಬೇಕಾಗುತ್ತಿಲ್ಲ. ರಾಜು ದೇಹದಿಂದ ತೆಗೆದ ರಕ್ತದಲ್ಲಿ ಈ ರೀತಿ ಏನದು ಎಲ್ಲೂ ಇಲ್ಲ. ಇರಬೇಕಾಗುತ್ತೆ ಬರ್ತಾರೆ ರಾಜು ಅವ್ರು ಹಾಕೊಂಡಿದ್ರಲ್ಲ ಬಟ್ಟೆ, ವಿಮಾನದಿಂದ ಗುಂಡು ಹಾಕಿದ ತಕ್ಷಣ ಅವ್ರ ಮೇಲೆ ರಕ್ತ ಹರಿಯುತ್ತಲ್ಲ ಸೋರುತ್ತಲ್ಲ, ಅದ್ರದ್ದು ನೋಡಿ ಈ ಐಟಮ್ನಲ್ಲಿ ಇದನ್ನೆಲ್ಲ ಏನಾದ್ರು ಅಂದ್ರೆ ಗುಂಡು ಹೊಡೆದಾಗ ರಾಜುಗೆ ಆ ರಕ್ತದಲ್ಲಿ ಈ ರೀತಿ ಇರಲಿಲ್ಲ. ದೇಹದ ಸುತ್ತ ಬಿದ್ದಾಗ ದೇಶಪಾಂಡೆ ಅವರ ಶರ್ಟ್ ಮೇಲೆ, ಶಶಿಕಾಂತನ ಶರ್ಟ್ ಮೇಲೆ ರಕ್ತದ ಕಲೆಯಲ್ಲಿ ಈ ರೀತಿ ಇತ್ತು. ಮ್ಯಾನಿಪ್ಯುಲೇಟೆಡ್ ಆಫ್ಟರ್ ಮರ್ಡರ್, ಕೊಲೆಯಾದ ಮೇಲೆ ಮ್ಯಾನಿಪ್ಯುಲೇಟ್ ಮಾಡಿರತಕ್ಕಂಥ ರಕ್ತ ಅದು. ದೇಶಪಾಂಡೆ ಅವರು ಮ್ಯಾನಿಪ್ಯುಲೇಟ್ ಮಾಡಿಕೊಡ್ತಾರೆ. ಅವರು ತಿರುಗಿರೋದು ಕೆರೆ ಹತ್ರ ತಮ್ಮ ತಾವು it is part of conspiracy to implicate Mr. Deshpande. So, ರಾಜು ಮರ್ಡರ್ ಮಾಡಿದಾಗ ಎಲ್ಲ ದಾಖಲೆಯನ್ನು ಶೇಖರಣೆ ಮಾಡಿ ಬಿಕ್ಕಿ ಹಾಕಿದ್ದಾರೆ. ಹೌದು, ಅದು ಒಂದೇ ಸಾಧ್ಯತೆ ಕಾಣಿಸ್ತಾ ಇರೋದು.